ಹಾಯ್ ಹಲೋ ಗೆಳೆಯರಿ, ಈ ದಿನ ನಾವು ಗೋಬಿ ಪಕೋಡವನ್ನು ಮಾಡೋಣ. ಈಗ ಸಣ್ಣಗೆ ಹೆಚ್ಕೊಂಡಿರೋಂಥ ಗೋಬಿಯನ್ನು ಹಾಕೋಣ. ಅರಿಶಿನ ಪುಡಿ, ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೆಕ್ಸ್ಟ್ 2 ಸ್ಪೂನ್ ಆರ್ 3 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೋಬೇಕು. ಈ ಪಕೋಡಾಗೆ ಕಡಲೆ ಹಿಟ್ಟು ಜಾಸ್ತಿ ಬೇಕಾಗೋದಿಲ್ಲ. ಪಾವು ಕೆ ಜಿ ಗೋಬಿಗೆ 4ರಿಂದ 5 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಅಜ್ವಾನವನ್ನು ಹಾಕ್ಕೊಳ್ಳೋಣ. ಗೋಬಿ, ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಓಂಕಾಳು ಮತ್ತು ಅರಿಶಿನವನ್ನು ಹಾಕಿರುವಂಥ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಿಟಿಕೆಯಷ್ಟು ಸೋಡಾದ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ. ಹೀಗೆ ಒಂದೊಂದು ಬಜ್ಜಿಗಳನ್ನು ಪಕೋಡವನ್ನು ಹಾಕ್ಕೊತಾ ಹೋಗಬೇಕು. ಇದು ಬಹಳ ರುಚಿಕರವಾದಂತಹ ಒಂದು ಪಕೋಡ ಆಗಿ ರೆಡಿಯಾಗುತ್ತೆ. ಈರುಳ್ಳಿ ಪಕೋಡಾಗಿಂತ ಬಹಳ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಗೆಳೆಯರೆ, ಪಕೋಡ ಈಗ ಬೆಂದಿದೆ. ಸಂಜೆ ಸ್ನ್ಯಾಕ್ಸ್ಗೆ ಚಹಾದ ಜೊತೆ ಗೋಬಿ ಪಕೋಡ ರೆಡಿಯಾಗಿದೆ. ಬನ್ನಿ ತಿನ್ನೋಣ.